ಬೀದರ್ ಜಿಲ್ಲೆಯ ಬಾಲ್ಕಿಯ ಚರ್ಚ್ ಕಾಲೋನಿಯಲ್ಲಿ ಡಿಸೆಂಬರ್ 4 ಮತ್ತು 5ರಂದು ಅಡ್ಡೇಟ್ ಕ್ರಿಸ್ಮಸ್ ಹಾಗೂ ಭಕ್ತಿ ಸಂಜೀವನ ಕೂಟ ಜರುಗಲಿದೆ. ಕರ್ನಾಟಕ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ್ ಬಿ ಖಂಡ್ರೆಯವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವಿವರ: ಸಮಯ ಸಾಯಂಕಾಲ 5ರಿಂದ ರಾತ್ರಿ 10ರವರೆಗೆ. ಉದ್ದೇಶ: ಪ್ರಾರ್ಥನೆ, ರೋಗಿಗಳ ವಾಸಿ ಮತ್ತು ಶಾಂತಿ ನೀಡುವುದು. ಭಾಗವಹಿಸುವವರು ವಿವಿಧ ಬಿಷಪ್ಗಳು, ಪಾಸ್ಟರ್ಗಳು ಹಾಗೂ ಧಾರ್ಮಿಕ ಮುಖಂಡರು. ಆಹ್ವಾನ: ಎಲ್ಲ ಕ್ರೈಸ್ತ ವಿಶ್ವಾಸಿಗಳನ್ನು ಕುಟುಂಬ ಸಮೇತ ಭಾಗವಹಿಸಲು ಆಹ್ವಾನಿಸಲಾಗಿದೆ. ಎಲ್ಲರಿಗೂ ರಾತ್ರಿ ಊಟದ ವ್ಯವಸ್ಥೆ ಇರುತ್ತದೆ. ಆಯೋಜಕರು सेंट पाल मेथाडिस्ट चर्च बाल्किया, रेविडेंट दिलीप, बीआरसी सदस्य जोसेफ अडेप, कार्यदर्शी गिब्सन कोटी, स्वागत समिति सदस्य पुट्टराज ज्योति, प्रचार समिति अध्यक्ष ಶಾಮ್ವೆಲ್ ವಳಸಂಕರ್ ಹಾಗೂ ಸಚಿನ್ ನೆಟ್ಟೂರ್ ಸಹಿತ ಹಲವಾರು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಿರತರಾಗಿದ್ದಾರೆ. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ರೆವರೆಂಡ್ ಸಿಬಿ ದಿಲೀಪ್ ಕುಮಾರ್ ಇವರು ನಮ್ಮ ಸಭೆಯ ಸಭಾಪಾಲಕರಾಗಿರುತ್ತಾರೆ. ರೆವರೆಂಡ್ ಸಿಬಿ ದಿಲೀಪ್ ಕುಮಾರ್ ಅವರು ನಮ್ಮ ಸಭೆಯ ಸಭಾಪಾಲಕರಾಗಿರ್ತಾರೆ. ಆಮೇಲೆ ಕಾರ್ಯದರ್ಶಿಯಾಗಿ ಶ್ರೀ ಗಿಬ್ಸನ್ ಕೋಟಿ ಅವರು ಈ ಒಂದು ಮೆಥೋಡಿಸ್ಟ್ ಚರ್ಚಿನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆಮೇಲೆ ನಮ್ಮ ಬೀದರ್ ಜಿಲ್ಲೆಯ BRC ಅಂದರೆ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನ ಸದಸ್ಯರಾಗಿ ನಮ್ಮ ಜೋಸೆಫ್ ಅಡಪವರು ಆಗಿರುತ್ತಾರೆ. BRC ಸದಸ್ಯರು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್. ಸೊ ಅದೇ ರೀತಿ ನಮ್ಮ ಚರ್ಚಿನ ಖಜಾಂಚಿಗಳಾಗಿ ಶ್ರೀ ಶಿರೋಮಣಿ ಹಜುರ್ಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಚರ್ಚಿನ ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ ನಮ್ಮ ಪುಟ್ರಾಜ್ ಜ್ಯೋತಿಯವರು ನಮ್ಮ ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವರು ಸಭಾಪಾಲನಾ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಸಚಿನ್ ನೆಟ್ಟೂರ್ ಕೂಡ ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿ ಈ ಒಂದು ಡಿಸೆಂಬರ್ ಮಾಹೆಯಲ್ಲಿ ನಡೆತಕ್ಕಂತಹ ಭಕ್ತಿ ಸಂಜೀವನ ಕೂಟದ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರಾಗಿರುತ್ತಾರೆ. ಸ್ವಾಗತ ಸಮಿತಿ ಎಲ್ಲ ಸದಸ್ಯರಾಗಿರುತ್ತಾರೆ. ಆಮೇಲೆ ತಾವು ಕೇಳಿರುವ ಹಾಗೆ ಇದೇ ಸೆಂಟ್ರಲ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನ ಆವರಣದಲ್ಲಿ ಈ ಒಂದು 2 ದಿವಸಗಳ ಕಾಲ ನಡೀತಕ್ಕಂಥ ಭಕ್ತಿ ಸಂಜೀವನ ಕೂಟ ಇದೇ ಚರ್ಚ್ನ ಆವರಣದಲ್ಲಿ ನಡೀತದೆ. ಸಾಯಂಕಾಲ 5 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 10 ಗಂಟೆವರೆಗೆ ಈ ಒಂದು ಪ್ರಾರ್ಥನಾ ಕೂಟವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಅನೇಕ ದುಃಖಿತವಾದಂತಹ ಹೃದಯಗಳು ಅದ್ಭುತ ಕಾರ್ಯಗಳನ್ನು ನಡೀತಕ್ಕಂತಹ ಕಾರ್ಯ ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ನಡೆಯುತ್ತದೆ. ಸೊ ಈಗಾಗಲೇ ನಮ್ಮ ಸಭಾ ಪಾಲಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ನಾವು ಸ್ವಾಗತವನ್ನು ಕೋರ್ತೇವೆ. ಈ ಸಭೆಯ ಸಭಾಪಾಲಕನಾದ ನಾನು ರೆವರೆಂಡ್ ಸಿಬಿ ದಿಲೀಪ್ ಕುಮಾರ್, ಸಭಾಪಾಲಕನಾದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 2 ದಿವಸದ ಉಜ್ಜೀವನ ಕೂಟ ಇರುವುದರಿಂದ ಬಾಲ್ಕಿ ಕ್ಷೇತ್ರದ ಬಾಲ್ಕಿ ತಾಲೂಕಿನ ಎಲ್ಲ ಗ್ರಾಮದ ಜನರು ಈ ಒಂದು ದೈವ ಸಂದೇಶವನ್ನು ಕೇಳಿ ಆತ್ಮೀಕ ಲಾಭವನ್ನು ಪಡೆದುಕೊಂಡು ಅವ್ರ ಜೀವಿತದಲ್ಲಿರ್ತಕ್ಕಂಥ ಕಷ್ಟ, ದುಃಖ, ಕಣ್ಣೀರು, ಚಿಂತೆ, ರೋಗ ಇವೆಲ್ಲವುಗಳಿಂದ ಪ್ರಾರ್ಥನೆ ಮೂಲಕ ಬಿಡುಗಡೆ ಆಗ್ತದೆ ಅಂತ ದೈವ ಸಂದೇಶಕರು ಬರ್ತಾರೆ. ಆದ್ದರಿಂದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬಾಲ್ಕಿ ಕ್ಷೇತ್ರದ ಎಲ್ಲ ಗ್ರಾಮಸ್ಥರುಗಳಿಂದ ಅನೇಕರು ಬಂದು ಈ ಒಂದು ಉತ್ತೇಜನವನ್ನು ಪಡೆದುಕೊಳ್ಬೇಕು, ಸೌಭಾಗ್ಯವನ್ನು ಅವರು ಕಂಡುಕೊಳ್ಬೇಕು, ಆಶೀರ್ವಾದಗಳು ಅವರು ಹೊಂದಿಕೊಳ್ಬೇಕು ಎಂಬುದಾಗಿ ನಾನು ಬಯಸ್ತೇನೆ. ಮತ್ತು ನನ್ನ ಪರವಾಗಿ, ನನ್ನ ಸಭಾಪಾಲನಾ ಸಮಿತಿಯ ಪರವಾಗಿ ಬರುವಂಥ ಎಲ್ಲ ಭಕ್ತರಿಗೂ ಶುಭ ಹಾರೈಸ್ತೇನೆ. ಅವರು ದೇವರ ಆಶೀರ್ವಾದಗಳಿಂದ ತುಂಬಿ ಅವರಿಗಿರುವಂಥ ಕಣ್ಣೀರು, ಚಿಂತೆ, ದುಃಖಗಳೆಲ್ಲ ಬಿಡುಗಡೆಯಾಗಿ ಆಶೀರ್ವಾದ ನಿಧಿಯಾಗಲಿ ಎಂಬುದಾಗಿ ತುಂಬ ಹೃದಯದಿಂದ ಹಾರೈಸ್ತೇನೆ. ದೇವರಿರುವ ಮಾತುಗಳನ್ನು ಆಶೀರ್ವಾದ ಮಾಡಿ. ಆಮೇಲೆ